ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುತ್ತಾನೆಂಬುದಾಗಿ ಯೆಹೋಶುವನ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಕಾರ್ಯವು ಬಹಳ ಉನ್ನತವಾದದ್ದು. ಆತನನ್ನು ವಿಶ್ವಾಸಿಸುವವರ ಜೀವಿತದಲ್ಲಿ, ಆತನನ್ನು ನಂಬುವವರ ಜೀವಿತದಲ್ಲಿ ದೇವರು ಅನುದಿನವೂ ಕೂಡ ಅನೇಕ ಆಶ್ಚರ್ಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಇಂದ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಇಂದ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತಾ, ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ತನ್ನ ಕೃಪಾ ಸಮೃದ್ಧಿಯನ್ನು ಸುರಿಸಬೇಕೆಂದು ನಿಮಗೋಸ್ಕರವಾಗಿ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನಾವು ಪ್ರತಿದಿನ ಒಂದು ವಾಗ್ದಾನವನ್ನು ಧ್ಯಾನಿಸುವುದರಿಂದ ದೇವರಿಗೆ ನಾವು ಇನ್ನೂ ಕೂಡ ಸಮೀಪವಾಗಿ ಜೀವಿಸುವುದಕ್ಕೆ ಸಹಾಯವಾಗುತ್ತದೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು 78ನೇ ಕೀರ್ತನೆ 14ನೇ ವಾಕ್ಯವನ್ನು ಓದೋಣ. Psalm 78 and verse 14. ಹಗಲು ಮೋಡದಿಂದಲೂ ಇರುಳು ಬೆಂಕಿಯ ಬೆಳಕಿನಿಂದಲೂ ಅವರನ್ನು ಕರೆದೊಯ್ದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯ. ಆಸಾಫನ್ ಎನ್ನುವಂತಹ ದೈವ ಸೇವಕನು ಬರೆದಂತಹ ಕೀರ್ತನೆ ಇದು, 78ನೇ ಕೀರ್ತನೆ. ಇಸ್ರಾಯೇಲರ ಜೀವಿತವನ್ನು, ದೇವರವರ ಜೀವಿತದಲ್ಲಿ ಮಾಡಿದಂತಹ ಒಳಿತನ್ನು ಹಾಗೂ ಉಪಕಾರವನ್ನು ಒಂದೊಂದಾಗಿ ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾ ಬರುತ್ತಾರೆ. ಆಸಾಫನು ತನಗೂ ಮುಂಚೆ ನಡೆದಂಥ ಇತಿಹಾಸವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಂಥವನು. ತನ್ನ ಪ್ರಜೆಗಳ ಜೀವಿತದಲ್ಲಿ ದೇವರು ಎಂಥ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆಂಬುದಾಗಿ ತಿಳಿದುಕೊಂಡಾಗ ದೇವರನ್ನು ಇನ್ನೂ ಹೆಚ್ಚಾಗಿ ಆರಾಧಿಸಿದವನು. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸರಾಗಿ ಇದ್ದರು. ಆದರೆ ದೇವರು ಅವರ ಮೊರೆಯನ್ನು ಕೇಳಿ, ಅವರ ನಿಟ್ಟುಸಿರನ್ನು ಕೇಳಿ ಮೋಶೆಯನ್ನು ಕಳಿಸಿ ದೇವರು ಅವರನ್ನು ಬಿಡುಗಡೆ ಮಾಡಿದರು. ಐಗುಪ್ತದಿಂದ ಬಂದಂಥವರಲ್ಲಿ ಸುಮಾರು ಗಂಡಸರು 6 ಲಕ್ಷ ಜನರು, ಸ್ತ್ರೀಯರು ಮಕ್ಕಳು ಸೇರಿಸಿದರೆ ಆ ಸಂಖ್ಯೆ ಇನ್ನೂ ಹೆಚ್ಚಾಗಿರುತ್ತದೆ. ಅವರೆಲ್ಲರೂ ಕೂಡ ಪ್ರಯಾಣ ಮಾಡುತ್ತಾ ಇರುವಾಗ ಒಂದು ಸಾರಿ ನೀವು ಊಹಿಸಿರಿ, 20 ಲಕ್ಷ ಜನರು ಪ್ರಯಾಣವನ್ನು ಮಾಡುತ್ತಾ ಇದ್ದರೆ ಅವರಿಗೆ ಎಷ್ಟು ಅವಶ್ಯಕತೆಗಳು ಸಂಧಿಸಲ್ಪಡಬೇಕು, ಎಷ್ಟೋ ವಿಧವಾದ ಪರಿಸ್ಥಿತಿಗಳಲ್ಲಿ ಅವರಿಗೆ ಸಹಾಯ ಲಭಿಸಬೇಕು. ಒಂದು ಪ್ರಾಂತದಲ್ಲಿ ಸ್ಥಿರವಾಗಿ ನಿವಾಸ ಮಾಡುತ್ತಾ ಇರುವಂತಹ ಲಕ್ಷಾಂತರ ಜನರಿಗೆ ಬೆಳಗಿನಿಂದ ಸಾಯಂಕಾಲ ಮಲಗುವಷ್ಟರಲ್ಲಿ ಎಷ್ಟು ಅವಶ್ಯಕತೆ ಸಂಧಿಸಲ್ಪಡಬೇಕು ಎಂದು ಅನೇಕ ಜನರು ಪ್ರಯಾಸ ಪಡದ ಹೊರತು ಅವರ ಜೀವಿತವನ್ನು ಅವರು ಮುಂದೆ ಸಾಗಿಸುವುದಕ್ಕೆ ಆಗಲ್ಲ. ಆದರೆ ಇವರು ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಸಂಚರಿಸುತ್ತಾ ಇರುವಂತಹ ಸಂಚಾರಕರು. ಅಂತಹ ಪರಿಸ್ಥಿತಿಯಲ್ಲಿ ಅವರ ಅವಶ್ಯಕತೆಗಳನ್ನು ಯಾರು ಸಂಧಿಸುತ್ತಾರೆ ಎಂದರೆ ದೇವರೇ ಅವರ ಬಾಧ್ಯತೆಯನ್ನು ತೆಗೆದುಕೊಂಡು ತನ್ನ ಪ್ರಜೆಗಳನ್ನು ನಡೆಸುವುದಕ್ಕೆ ಆರಂಭಿಸಿದರು. ಓದಿದಂತಹ ವಾಕ್ಯ ಭಾಗದಲ್ಲಿ ಹಗಲಿನಲ್ಲಿ ಮೇಘಸ್ತಂಭವಾಗಿ ದೇವರು ಇದ್ದು, ರಾತ್ರಿ ಸಮಯದಲ್ಲಿ ಅಗ್ನಿಸ್ತಂಭವಾಗಿ ದೇವರು ಇದ್ದು ಅವರಿಗೆ ಮಾರ್ಗವನ್ನು ತೋರಿಸಿದನು ಎಂಬುದಾಗಿ ಬೈಬಲ್ನಲ್ಲಿ ಇದೆ. ನಮ್ಮ ದೇವರು ಮಾರ್ಗವನ್ನು ತೋರಿಸುವ ಆತನು, ನಮ್ಮನ್ನು ನಡೆಸುವ ಆತನು. ಈ ಉದಯ ಕಾಲ ಸಮಯದಲ್ಲಿ ಬಹುಶಃ ನೀನು ಕೂಡ ಯಾವ ಮಾರ್ಗದಲ್ಲಿ ನಡೆಯಬೇಕು ಎನ್ನುವಂತಹ ಸಂಶಯದಲ್ಲಿದ್ದೀಯೇನೋ, ಸಂದೇಹದಲ್ಲಿದ್ದೀಯೇನೋ, ದೇವರು ಸರಿಯಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸುವುದಕ್ಕೆ ಆತನು ಇಷ್ಟಪಡುತ್ತಾರೆ. ಈ ದಿನ ದೇವರು ನಿನಗೆ ಕೊಡುತ್ತಾ ಇರುವಂತಹ ವಾಗ್ದಾನ ಇದೆ. ಸಹೋದರನೇ ಕೇಳು, ಕರ್ತನು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಏನೋ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದೀಯಾ? ಅನೇಕ ಸಾರಿ ಫೇಲ್ ಆಗಿದ್ದೇನೆ, ಈ ಸಾರಿ ತೆಗೆದುಕೊಳ್ಳುವಂತ ತೀರ್ಮಾನ ಸಫಲವಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀಯಾ? ದೇವರು ನಿನಗೆ ಸರಿಯಾದ ಮಾರ್ಗವನ್ನು ತೋರಿಸಲಿ. ಆಮೇನ್. ಆತನ ಕಡೆಗೆ ನೀನು ದೃಷ್ಟಿಸುವಾಗ, ನಂಬಿಕೆಯಿಂದ ನೀನು ಬೇಡಿಕೊಳ್ಳುವಾಗ, ಕರ್ತನೇ, ನನ್ನ ಸ್ವಬುದ್ಧಿಯನ್ನು ನಾನು ಆಧಾರ ಮಾಡಿಕೊಳ್ಳುತ್ತಿಲ್ಲ, ನನ್ನ ಜ್ಞಾನವನ್ನು ನನ್ನ ಬುದ್ಧಿಯನ್ನು ಅವಲಂಬಿಸುತ್ತಾ ಇಲ್ಲ, ನಿನ್ನನ್ನೇ ಅವಲಂಬಿಸುತ್ತಾ ಇದ್ದೇನೆ ಎಂಬುದಾಗಿ ನೀನು ದೇವರ ಕಡೆಗೆ ತಿರುಗುವುದಾದರೆ ದೇವರು ನಿನ್ನನ್ನು ನಡೆಸುವುದಕ್ಕೆ ಆತನು ಇಷ್ಟಪಡುತ್ತಾ ಇದ್ದಾರೆ. ಒಂದು ಉನ್ನತವಾದ ಮಾರ್ಗದಲ್ಲಿ ಆತನು ನಡೆಸುತ್ತಾರೆ. ಕಾನಾನ್ ದೇಶಕ್ಕೆ ತನ್ನ ಪ್ರಜೆಗಳನ್ನು ನಡೆಸುವುದಕ್ಕೆ ದೇವರಿಗೆ ಇದ್ದಂತ ಪ್ರಣಾಳಿಕೆ ಬಹಳ ಉನ್ನತವಾದದ್ದು. ಹಗಲಿನಲ್ಲಿ ಮೇಘಸ್ತಂಭವಾಗಿ ದೇವರು ಇದ್ರಂತೆ. ಹಾಗೆ ಇರದೇ ಇದ್ದಿದ್ದರೆ ಅಲ್ಲಿದ್ದಂತಹ ಭಯಂಕರವಾದ ಬಿಸಿಲಿಗೆ ಬಹುಶಃ ಅನೇಕರು ಸತ್ತು ಹೋಗುತ್ತಾ ಇದ್ದರೇನೋ. ರಾತ್ರಿಯ ವೇಳೆಯಲ್ಲಿ ಅಗ್ನಿ ಪ್ರಕಾಶವಾಗಿ, ಅಗ್ನಿಸ್ತಂಭವಾಗಿ ದೇವರು ಅವರಿಗೆ ಇದ್ದು ಮಾರ್ಗವನ್ನು ತೋರಿಸಿದರು. ಈ ಪ್ರಸ್ತಾಪನೆ ಬೈಬಲ್ನಲ್ಲಿ ಅನೇಕ ಕಡೆ ಉಲ್ಲೇಖವಾಗಿದೆ. ವಿಮೋಚನಾ ಕಾಂಡ 13ನೇ ಅಧ್ಯಾಯ 21ನೇ ವಾಕ್ಯ ಓದುವುದಾದರೆ, ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ ದೇವರು ಅವರ ಸಂಗಡ ಇದ್ದು ಅವರ ಮುಂದಾಗಿ ನಡೆದನೆನ್ನುವಂತಹ ಮಾತನ್ನು ನಾವು ನೋಡುತ್ತೇವೆ. ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 12ನೇ ವಾಕ್ಯದಲ್ಲೂ ಕೂಡ ಪುನಃ ಈ ಮಾತು ನಮಗೆ ಅಲ್ಲಿ ಕಾಣಿಸುತ್ತದೆ. ದೇವರು ಮಾಡಿದಂಥ ಉಪಕಾರವನ್ನು ಅನೇಕರು ತಲೆಮಾರಾಗಿ ಜ್ಞಾಪಿಸಿಕೊಂಡರು. ಪ್ರಿಯ ದೇವ ಮಕ್ಕಳೇ, ಈ ದಿನ ನೀವು ಒಂದು ಆಲೋಚನೆಗೋಸ್ಕರವಾಗಿ ಎದುರು ನೋಡುತ್ತಾ ಇದ್ದೀರಾ. ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಎನ್ನುವಂತ ನಿರ್ಣಯ ನಿಮಗೆ ಇದೆಯಾ? ಬಹುಶಃ ಇಲ್ಲಿಯ ತನಕ ನಿನ್ನ ಜೀವಿತದಲ್ಲಿ ಬಹಳ ತಪ್ಪಾದ ತೀರ್ಮಾನವನ್ನು ತೆಗೆದುಕೊಂಡು ನಷ್ಟ ಹೋಗಿದ್ದೀಯಾ? ನಿನ್ನ ವ್ಯಾಪಾರದ ವಿಷಯದಲ್ಲಿ ಬಹುಶಃ ನಷ್ಟವನ್ನು ಅನುಭವಿಸುತ್ತಾ ಇದೆಯಾ? ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಡಿಸಾಸ್ಟರ್ ನಿಮಗೆ ಇದೆಯಾ? ಅನೇಕ ಸಮಯದಲ್ಲಿ ಎಷ್ಟೇ ಪರಿಸ್ಥಿತಿಯ ಮೂಲಕವಾಗಿ ಹೇಳಿದರು, ಎಷ್ಟೇ ದೇವಸೇವಕರ ಮೂಲಕವಾಗಿ ಹೇಳಿದರು ಬೇಡ ಎಂದು ನಿನ್ನ ಸ್ವಂತ ನಿರ್ಣಯವನ್ನು ತೆಗೆದುಕೊಂಡು ಬಾಧೆಗೆ ಒಳಗಾಗಿದ್ದೀಯಾ?
ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನಿನ್ನ ಜೀವಿತವನ್ನು ಆತನಿಗೆ ಸಮರ್ಪಿಸುವುದಾದರೆ ದೇವರು ನಿಮಗೆ ಮಾರ್ಗವನ್ನು ತೋರಿಸುವಾತನು. ಯೆಶಾಯನ ಪುಸ್ತಕದಲ್ಲಿ ಒಂದು ಮಾತಿದೆ, ನಾವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗುವಾಗ ಇದೇ ಮಾರ್ಗ ಎಂಬುದಾಗಿ ನಮಗೆ ಹೇಳುವಂತ ಒಂದು ಶಬ್ದವು ನಮಗೆ ಕೇಳಿಸುತ್ತದಂತೆ. ದಟ್ ಈಸ್ ದ ಪ್ರಾಂಪ್ಟಿಂಗ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್. ನಮ್ಮಲ್ಲಿ ವಾಸಿಸುತ್ತಾ ಇರುವಂತಹ ಪರಿಶುದ್ಧ ಆತ್ಮನು ನಮ್ಮನ್ನು ಗೈಡ್ ಮಾಡುತ್ತಾರೆ. ನೀವು ದೇವರ ಮಾತಿಗೆ ವಿಧೇಯರಾಗುವುದಾದರೆ, ಆತನ ಸ್ವರಕ್ಕೆ ವಿಧೇಯರಾಗುವುದಾದರೆ ಪರಿಶುದ್ಧಾತ್ಮನು ಅನುಕ್ಷಣವೂ ಕೂಡ ನಿಮ್ಮನ್ನು ನಡೆಸುತ್ತಾರೆ. ಎಲ್ಲಿಯ ತನಕ ಅಂದರೆ ಆತನ ನಾಮದ ಮಹಿಮೆಗೋಸ್ಕರವಾಗಿ, ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ದೇವರು ನಿಮಗೆ ಮಾರ್ಗ ತೋರಿಸುವಾತನು. ಯೇಸು ಕ್ರಿಸ್ತನು ಆತನು ಮರಣವನ್ನು ಜಯಿಸಿ ತಿರುಗಿ ಎದ್ದ ನಂತರವಾಗಿ ನಡೆದಂತಹ ಒಂದು ಸಂಭವ ಏನೆಂದರೆ, ಎಮ್ಮಾಹು ಎನ್ನುವಂತಹ ಮಾರ್ಗದಲ್ಲಿ ಅಥವಾ ಗ್ರಾಮಕ್ಕೆ ಇಬ್ಬರು ಶಿಷ್ಯರು ನಡೆದುಕೊಂಡು ಹೋಗುತ್ತಾರೆ. ಅವರು ದುಃಖಭರಿತರಾಗಿದ್ದಾರೆ, ವೇದನೆಯಲ್ಲಿದ್ದಾರೆ, ಸಂದೇಹದಿಂದ ಇದ್ದಾರೆ. ಅವರ ಜೀವಿತದಲ್ಲಿ ಎಷ್ಟೋ ಪ್ರಶ್ನೆಗಳಿದೆ. ಆದರೆ ಲೂಕನ ಸುವಾರ್ತೆಯನ್ನು ನಾವು ಗಮನಿಸಿ ನೋಡುವುದಾದರೆ, ಯೇಸು ಕ್ರಿಸ್ತನು ಅವರೊಂದಿಗೆ ನಡೆದು ಸರಿಯಾದ ಮಾರ್ಗಕ್ಕೆ ಅವರನ್ನು ಕರೆತಂದರು. ಎಮ್ಮಾಹುವಿನಿಂದ ಮತ್ತೆ ಯೇಸು ಕ್ರಿಸ್ತನು ಪುನಃ ಅವರನ್ನು ಯೆರೂಸಲೇಮಿನ ಮಾರ್ಗಕ್ಕೆ ಕರೆತಂದು ಸಭೆಯೊಂದಿಗೆ ತನ್ನ ಮಕ್ಕಳೊಂದಿಗೆ ಇರುವಂತೆ ದೇವರು ಅವರಿಗೆ ಸಹಾಯವನ್ನು ಮಾಡಿದರು. ಒಂದು ವೇಳೆ ನೀವು ಈ ದಿನ ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಾ ಇದ್ದೀರಾ, ಅಸತ್ಯ ಮಾರ್ಗದಲ್ಲಿ ಪ್ರಯಾಣಿಸುತ್ತಾ ಇದ್ದೀರಾ, ತಪ್ಪು ಸಿದ್ಧಾಂತಕ್ಕೆ ಹೋಗಿದ್ದೀರಾ, ದೇವರನ್ನು ಮರೆತು ವಾಕ್ಯದ ಸತ್ಯವನ್ನು ಗ್ರಹಿಸದೆ ಬಿಟ್ಟು ಯಾರೋ ಲೋಕ ಸಂಬಂಧವಾದ ಬೋಧನೆಯನ್ನು ಮಾಡುತ್ತಾ ಇದ್ದಾರೆಂದು ನೀನು ಆ ಬೋಧನೆಗೆ ಆಕರ್ಷಿಸಲ್ಪಟ್ಟು ದೇವರನ್ನು ಮರೆತು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದೀರಾ, ಈ ದಿನ ದೇವರು ನಿನ್ನನ್ನು ನಡೆಸುವುದಕ್ಕೆ ಆತನು ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಅರಣ್ಯದಲ್ಲಿ ಮಾರ್ಗ ತೋರಿಸಿದಂತಹ ದೇವರು, ಹಗಲಿನಲ್ಲಿ ಮೇಘಸ್ತಂಭವಾಗಿ ಇರುಳಿನಲ್ಲಿ ಅಗ್ನಿಸ್ತಂಭವಾಗಿ ಅವರೊಂದಿಗೆ ಇದ್ದು ನಡೆಸಿದ ದೇವರು, ಅದೇ ದೇವರು ಈ ದಿನ ನಿನ್ನನ್ನು ನನ್ನನ್ನು ತನ್ನ ಮಹಿಮೆಗೋಸ್ಕರವಾಗಿ ನಡೆಸುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾರೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡೋಣ. ನಿಮ್ಮ ಜೀವಿತದಲ್ಲಿ ಅದ್ಭುತವಾದ ಕಾರ್ಯಗಳು, ಉನ್ನತವಾದ ಕಾರ್ಯಗಳು ನಡೆಯಲಿ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಮಗೆ ಮಾರ್ಗ ತೋರಿಸುವಂತಹ ದೇವರು, ನೀವು ಅದಕ್ಕಾಗಿ ನಿಮಗೆ ಸ್ತೋತ್ರ. ಕೆಲವು ಸಾರಿ ನಮ್ಮ ಮೂರ್ಖತನದ ನಿಮಿತ್ತ, ನಮ್ಮ ದುಷ್ಟತನದ ನಿಮಿತ್ತವಾಗಿ ನಡೆದು ನಾವು ಕಷ್ಟಕ್ಕೆ ಗುರಿಯಾಗಿದ್ದೇವೆ. ನೀವು ಒಳ್ಳೆಯ ದೇವರು ಅಪ್ಪ, ನಮಗೋಸ್ಕರ ಪ್ರಾಣ ಕೊಟ್ಟಂತಹ ದೇವರು, ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದು ಮಾತ್ರವಲ್ಲದೆ ನಮ್ಮನ್ನು ಬಲಪಡಿಸುವಂತ ದೇವರಾಗಿರುವುದಕ್ಕಾಗಿ ವಂದನೆ. ನಮ್ಮ ಪ್ರಿಯರು ಯಾರ್ಯಾರು ಕಷ್ಟದಲ್ಲಿ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಬಲಪಡಿಸಿ ಸರಿಯಾದ ಮಾರ್ಗದಲ್ಲಿ ಅವರನ್ನು ನಡೆಸಿರಿ. ಕರ್ತನೆ, ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆಯನ್ನು, ಸ್ವಸ್ಥತೆ ಇಲ್ಲದೆ ಇರುವವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಿರಿ. ನಿಮ್ಮ ಕೃಪೆಯನ್ನು ಸಮೃದ್ಧಿಯಾಗಿ ಎಲ್ಲರ ಮೇಲೆ ಸುರಿಸಿರಿ. ಸ್ತುತಿಗನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.